ಜಸ್ಟ್ ಒಂದೇ ಒಂದು ದೈನಿಕ್ ಭಾಸ್ಕರ್ ಸಮೀಕ್ಷೆಯಲ್ಲಿ ಬಿ ಜೆ ಪಿಗೆ ಬಹುಮತ ಬರ್ಬೋದು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಬಿ ಜೆ ಪಿಗೆ 44, ಆಮ್ ಆದ್ಮಿ ಪಕ್ಷಕ್ಕೆ 25 ಸ್ಥಾನ ಬರುತ್ತೆ ಅಂತೇಳಿ ದೈನಿಕ್ ಭಾಸ್ಕರ್ ಅವರು ಹೇಳ್ತಾ ಇದ್ದಾರೆ. ಎಸ್ ಅನಿಲ್ ಅವರೇ, ಯಾಕೆ ಕಾಂಗ್ರೆಸ್ ಈ ಬಾರಿಯ ಚುನಾವಣೆ ವಿಚಾರಕ್ಕೆ ಬಂದಾಗ ಪ್ರಮುಖ ನಾಯಕರಿಗೆ ಅಲ್ಲಿ ಟಿಕೆಟನ್ನು ಕೊಟ್ಟಿದೆ, ಆದರೆ ಒಂದು ಆಪ್ನ ಹೊಡೆತಕ್ಕೆ ಹಿಂದೆ ಕಂಪ್ಲೀಟಾಗಿ ತನ್ನ ಬೇಸನ್ನು ಕಳ್ಕೊಂಡಿರುವಂತಹ ಕಾಂಗ್ರೆಸ್ ಮತ್ತೆ ಅದನ್ನು ಮರಳಿ ಗಳಿಸುವ ಪ್ರಯತ್ನವನ್ನೇ ಆಸೆಯೇ ಬಿಟ್ಬಿಟ್ಟ ರೀತಿಯಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀರಾ ಅಂತ? ಹರಿಪ್ರಸಾದ್ ಅವರೇ, ಇಟ್ ಈಸ್ ಟು ಅರ್ಲಿ ಟು ಏನಂತೀರಿ, ಸೋಲನ್ನು ಒಪ್ಕೊಳ್ಳೋದಕ್ಕೆ ಇಟ್ ಈಸ್ ಟು ಅರ್ಲಿ ಟು ಡಿಸ್ಕಸ್. ಒಂದು. ಎರಡನೇದು, ಇಫ್ ಯು ಲುಕ್ ಎಟ್ ದ ಹಿಸ್ಟ್ರಿ, ಇತಿಹಾಸ ತೆಗೆದು ನೋಡಿದ್ರೆ ಎಕ್ಸಿಟ್ ಪೋಲ್ಗಳದು 2004, 2009ರಲ್ಲೂ ಸಹ NDA ಬರ್ತದೆ ಅಂತೇಳಿ ಎಕ್ಸಿಟ್ ಪೋಲ್ಗಳು ನಡೆದಿದ್ವು. ಅದೇ ಥರ ವೆಸ್ಟ್ ಬೆಂಗಾಲಲ್ಲಿ BJP ಬರುತ್ತೆ ಅಂತ ಹೇಳಿದರು. ಅದೇ ಥರ 2000, ಇಫ್ ಐ ಆಮ್ ನಾಟ್ ರಾಂಗ್, 2020ರಲ್ಲಿ ಆಮ್ ಆದ್ಮಿ ಪಾರ್ಟಿ ಸಿಂಗಲ್ ಡಿಜಿಟಿಗೆ ಹೋಗ್ತದೆ ಅಂತ ಸಹ ಹೇಳಿದರು. ಅಂದರೆ ನಾನು ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂದರೆ, ಎಕ್ಸಿಟ್ ಪೋಲ್ಸ್ ಒಂದು ಪರ್ಸೆಂಟೇಜ್ ಆಫ್ ವೋಟ್ಸ್ ಒಂದು ಪೊಲಿಟಿಕಲ್ ಪಾರ್ಟಿ ತಗೊಳುತ್ತೆ ಅಂತಂದರೆ ಟು ಎನ್ ಎಕ್ಸ್ಟೆಂಟ್, ನಾನು ಪ್ರತಿ ಸರಿನೂ ಎಕ್ಸಿಟ್ ಪೋಲ್ ಡಿಸ್ಕಷನ್ ಬಂದಾಗ ನಾನು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀನಿ. ಒಂದು ಸರ್ಟನ್ ಪರ್ಸೆಂಟೇಜ್ ಈ ಪೊಲಿಟಿಕಲ್ ಪಾರ್ಟಿ ತಗೊಳುತ್ತೆ, ಈ ಪೊಲಿಟಿಕಲ್ ಪಾರ್ಟಿ ತಗೊಳುತ್ತೆ, ಐ ಮೇ ಅಕ್ಸೆಪ್ಟ್ ಇಟ್ ಬಿಕಾಸ್ ಅಲ್ಲೊಂದು ವೇವ್ ಇದೆ ಅಂತ ಐಡೆಂಟಿಫೈ ಮಾಡ್ಕೊಳ್ಬೋದು. ಬಿಕಾಸ್ ಏನಾಗುತ್ತೆ ಅಂತಂದರೆ, ಒಂದು ಪಾಲಿಟಿಕ್ಸ್ ಡಸಂಟ್ ವರ್ಕ್ ಆನ್ ಎಕನಾಮಿಕ್ಸ್, ಪಾಲಿಟಿಕ್ಸ್ ಪ್ಯೂರ್ಲಿ ವರ್ಕ್ಸ್ ಆನ್ ನರೇಷನ್ ವೆನ್ ವಿ ಟಾಕ್ ಅಬೌಟ್ ಎಲೆಕ್ಷನ್ ಅಲ್ಲ, ಇಟ್ ಗೋಸ್ ಕಾನ್ಸ್ಟಿಟ್ಯೂನ್ಸಿ ಬೈ ಕಾನ್ಸ್ಟಿಟ್ಯೂನ್ಸಿ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಯೊಳಗೆ ನರೇಷನ್ ನಾನೇನು ಸೆಟ್ ಮಾಡಿರ್ತೀನಿ, ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯೊಳಗೆ ನರೇಷನ್ನು, ಈ ನರೇಷನ್ಸ್ ಮೇಲೆ ಕ್ಯಾಂಡಿಡೇಟ್ ಮೇಲೆ ಪಾರ್ಟಿ ಮೇಲೆ ಪಾರ್ಟಿ ನರೇಷನ್ ಮೇಲೆ ಜನರದೊಂದು ವೋಟ್ ಮಾಡೋದು ಫಿಕ್ಸೇಷನ್ ಆಗ್ತದೆ. ಇಲ್ಲಿ ವಿಚಾರ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಓವರಾಲ್ ಗ್ಯಾಪ್ ಆಫ್ ದ ಸೀಟ್ಸ್ ನೋಡಿದ್ರೆ ಇದೆಲ್ಲೋ ಮನೇಲಿ ಕೂತ್ಕೊಂಡು ಡ್ರಾಫ್ಟ್ ಮಾಡ್ದಂಗೆ ಇದೆ. ಒಂದು ಇರ್ಬೋದು, ನಾನು 1 ತೊಗೊಳ್ಬೋದು, 25 ತೊಗೊಳ್ಬೋದು, ನಾನಿಲ್ಲದೆ ಸರ್ಕಾರ ಮಾಡೋಕ್ಕಾಗದೇ ಇರ್ಬೋದು, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಇಲ್ಲಿ ವಿಚಾರ ಏನು ಅಂತಂದರೆ, ಆಮ್ ಆದ್ಮಿ ಪಾರ್ಟಿಯವರು ಈಗ ನಾನೊಬ್ಬ ಆಮ್ ಆದ್ಮಿ ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದು ಜನರ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತೀನಿ ಅಂಥೇಳಿ ಜಂತರ್ ಮಂತರ್ ಗ್ರೌಂಡ್ನೊಳಗೆ ಕೂತ್ಕೊಂಡು ಅಣ್ಣಾ ಹಜಾರೆ ಜೊತೆಗೆ ಧ್ವನಿಗೂಡಿಸ್ಕೊಂಡು ನಾನೊಬ್ಬ ಆಮ್ ಆದ್ಮಿ ಆಗಿರ್ತೀನಿ ಅಂತ ಹೇಳ್ಕೊಂಡು ಇವತ್ತು ಅವರೇ ಹೇಳಿದ್ರು ಅವ್ರ ಬಾಯಿಯಿಂದ 33 ಕೋಟಿ ರೂಪಾಯಿ ಬಂಗ್ಲೆಯಲ್ಲಿದ್ದೀನಿ. ಇರಲಿ, ಬಟ್ ಇಲ್ಲಿ ಪ್ರಶ್ನೆ ಬಂದಿರೋದೇನು ಅಂತಂದರೆ, ಆಮ್ ಆದ್ಮಿ ಪಾರ್ಟಿಯವರಾಗಲಿ ಇಲ್ಲ BJP ಅವರಾಗಲಿ ಈ ಡಿಸ್ಕಷನ್ ಯಾಕೆ ಮಾಡ್ತಾ ಇದ್ದಾರೆ ಹೇಳಿ ನೋಡೋಣ. ಇವರು ಮೈ ಫಕೀರು ಅಂತಂದರು, ಯಾರು? BJP ಅವರು. ಮೈ ಫಕೀರು ಜೋಲಾ ಲೇಕೆ ಚಲ್ ಪಡೋಂಗ ಯಾಕೆ ಹೇಳ್ಬೇಕ್ರಿ? I am a rich man, I wanted to be rich, I wanted to see my country rich, I wanted to see my state rich, I wanted to see my public rich. ಹೇಳಿ ತಪ್ಪೇನಿದೆ? ಇವರೇನು ಹೇಳಿದ್ರು, ಆಮ್ ಆದ್ಮಿ ರೀ. ಇವತ್ತು ನೀವು ಮಾಡೋ ನಾಟಕ ಭಾಳ ದಿವಸ ಜನರಿಗೆ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಯು ವಿಲ್ ಗೆಟ್ ಎಕ್ಸ್ಪೋಸ್ಡ್. ಒಂದಲ್ಲದೆ ಒಂದು ರೀತಿಯಲ್ಲಿ ಇವರು ಒಂದು ರೀತಿಯಲ್ಲಿ ನೀವು ಆಗಲೇ ಹೇಳಿದಾಗೆ ವ್ಯಾಗನರ್ ಕಾರ್ ಒಳಗೆ ಕೂತ್ಕೊಂಡು ಕ್ಯಾಬಿನೆಟ್ ಮಾಡೋದು, ಇವರು 18 ಗಂಟೆ ನಿರಂತರವಾಗಿ ಕೆಲಸ ಮಾಡ್ತಾರಂತೆ, ದೇಶದ GDP ಮಾತ್ರ ಹಿಂದೆ ಹೋಗ್ತೈತೆ. ಸಿ, ವಿ ಶುಡ್ ಹ್ಯಾವ್ ಸಮ್ ಕ್ಲಾರಿಟಿ ಆನ್ ವಾಟ್ ವಿ ಆರ್ ಡಿಸ್ಕಸಿಂಗ್. ಇವತ್ತು ರಾಜ್ಯದ ಬಗ್ಗೆನೂ ಮಾತಾಡೋಣ, ದೇಶದ ಬಗ್ಗೆನೂ ಮಾತಾಡೋಣ. ಆನ್ ವಾಟ್ ಪ್ಯಾರಾಮೀಟರ್ಸ್ ಆರ್ ವಿ ಟಾಕಿಂಗ್ ಅಬೌಟ್? ಅಗೇನ್ ಎಂಡ್ ಆಫ್ ದಿ ಡೇ ಎಕನಾಮಿಕ್ಸ್. ಬಟ್ ಎಕನಾಮಿಕ್ಸ್ ವರ್ಕ್ಸ್ ಇನ್ ಎಲೆಕ್ಷನ್? ನೋ. ಇವತ್ತು ಅವ್ರು ಏನು ನರೇಷನ್ ಸೆಟ್ ಮಾಡಿದ್ದಾರೆ, ಇವ್ರೇನು ನರೇಷನ್? ಸರ್, ನಾನು ಈಗೂ ಹೇಳ್ತಾ ಇದ್ದೀನಿ, ಸಂದೀಪ್ ದೀಕ್ಷಿತ್ ಕಾಲ್ಡ್ ಅರವಿಂದ್ ಕೇಜ್ರಿವಾಲ್ ಆನ್ ಓಪನ್ ಪ್ಲಾಟ್ಫಾರ್ಮ್, ಬನ್ನಿ ನಮ್ಮ ಜೊತೆಗೆ ಡಿಸ್ಕಸ್ ಮಾಡಿ, ನೀವೇನು ಸಾಧನೆ ಮಾಡಿದಿರಿ ಅಂತೇಳಿ ಗೆದ್ದು ತೋರಿಸಿ ಅಂತ. ಇವತ್ತಿನವರೆಗೂ ಅರವಿಂದ್ ಕೇಜ್ರಿವಾಲ್ ಅವ್ರು ಬರೋಕ್ಕಾಗ್ತಾ ಇಲ್ಲ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಗಳ ಹತ್ರ ಲೀಡರ್ ಇಲ್ಲ. ಆನ್ ವಾಟ್ ಪ್ಯಾರಾಮೀಟರ್ಸ್ ದೇ ಆರ್ ಡಿಸ್ಕಸಿಂಗ್ ಗೊತ್ತಿಲ್ಲ. 12 ವರ್ಷಗಳ ಹಿಂದೆ ಕೇಜ್ರಿವಾಲ್ ಇದೇ ರೀತಿಯಾಗಿ ಕರಿತಾ ಇದ್ರು, ಬನ್ನಿ ಚರ್ಚೆಗೆ ಬನ್ನಿ. ಹೌದು, ಯಾಕಂದ್ರೆ ಆಗ ಅವ್ರಿಗೇನು ಆಗಿರಲಿಲ್ಲ. ಸರ್, ನಾವು ಅವತ್ತು ಚರ್ಚೆಗೆ ನಾವು ಯಾಕೆ ಹೇಳ್ತಿದ್ರೆ, ನಮ್ಮ ರಾಜಕಾರಣಿಗಳು ಹಿಂಗೆ ಇರ್ತಾರೆ ಅಂತ. ನಮ್ಮ ರಾಜಕಾರಣಿಗಳಿಗೆ ಅಧಿಕಾರ ಸಿಕ್ಕಾಗ ಹಿಂಗೆ ಆಗುತ್ತೆ ಅಂತ ಅಷ್ಟಕ್ಕೆ ಮಾತ್ರ ನಾನು ಹೇಳಿದೆ, ಬೇರೆನೇನಿಲ್ಲ.